Good morning children. Welcome to my channel. Today we have learned 6th standard second language English. Lesson number 4. Prose The King's Minister. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇವತ್ತಿನ ಪಾಠಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕಲಿತಿರುವಂತಹ 6ನೇ ತರಗತಿಯ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಯೂನಿಟ್ 4 ಪ್ರೋಸ್ ದ ಕಿಂಗ್ಸ್ ಮಿನಿಸ್ಟರ್ಸ್ ಅನ್ನುವಂಥ ಪಾಠದ ಮೊದಲ ಅರ್ಧ ಭಾಗವನ್ನು ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಇವತ್ತಿನ ದಿನ ನಾವು ಅದರ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ಈಗಾಗಲೇ ನಾವು ಕಾಡಿನ ರಾಜ ಯಾರು, ಹಾಗೆ ಅದಕ್ಕಿಂತ ಮುಂಚಿತವಾಗಿ ಪ್ರಿಪರೇಟರಿ ಆ್ಯಕ್ಟಿವಿಟಿಯನ್ನು ನೋಡಿದ್ದೇವೆ. ಹಾಗೆ ಕಾಡಿನ ರಾಜ ಯಾರು, ಆ ರಾಜನಿಗೆ ಇರ್ತಕ್ಕಂಥ 3 ಜನ ಮಂತ್ರಿಗಳು ಯಾರು, ಮತ್ತು ಆಯಾ ಪ್ರಾಣಿಗಳಿಗೆ ಯಾವ ಪ್ರಾಣಿಗಳಿಗೆ ಯಾವ ಒಂದು ಮಂತ್ರಿ ಪದವಿಯನ್ನು ಅವರು ಕೊಟ್ಟಿದ್ದರು. ಯಾರು? ಕಿಂಗ್, ದ ಲಯನ್. ಡಿಫೆನ್ಸ್ ಮಿನಿಸ್ಟರ್ಸ್ ಯಾರು, ಹೋಮ್ ಮಿನಿಸ್ಟರ್ ಯಾರು, ಎಕ್ಸ್ಟರ್ನಲ್ ಅಫೇರ್ಸ್ ಯಾರು, ಇವರು 3 ಹುದ್ದೆಗಳನ್ನು 3 ಮಂತ್ರಿಗಳಿಗೆ ಹಂಚಿಕೊಟ್ಟಿದ್ರು. ಅವರು ಯಾರ್ಯಾರು ಅನ್ನೋದನ್ನು ಕೂಡ ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ಅಲ್ವಾ. ಅಂದರೆ ದ ಲಯನ್ ಕಿಂಗ್, ಹೌದಲ್ವಾ. ಕಿಂಗ್ ಏನಿತ್ತು? ಕಿಂಗ್ ಯಾವುದು? ಲಯನ್, ಸಿಂಹ, ಹೌದಾ. ಫಾಕ್ಸ್ ಮೊದಲನೇದಾಗಿ, ಫಾಕ್ಸಿಗೆ ಏನು ಕೊಡ್ತು? ಹೋಮ್ ಮಿನಿಸ್ಟರ್. ಆಮೇಲೆ ಎರಡನೇದಾಗಿ ಡಿಫೆನ್ಸ್ ಮಿನಿಸ್ಟರ್ ಅಂಥೇಳಿ ಲೆಪಾರ್ಡ್ಗೆ ಡಿಫೆನ್ಸ್ ಮಿನಿಸ್ಟರ್ ಅಂತ ಕೊಡ್ತು. ಇನ್ನು ಕ್ರೌಗೆ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಆ ಪದವಿಯನ್ನು, ಆ ಒಂದು ಮಂತ್ರಿ ಪದವಿಯನ್ನು ಕಾಗೆಗೆ ಕೊಟ್ಟಿತು. ಯಾರು? ಲಯನ್, ಹೌದಲ್ವಾ. ಈ 3 ಮಂತ್ರಿಗಳಿಗೆ ಮತ್ತೆ ಏನು ಪ್ರಾಮಿಸ್ ಮಾಡ್ತದು? ನಾನು ನಿಮಗೆ ಆಹಾರವನ್ನು ಕೊಡ್ತೀನಿ ಮತ್ತು ಪ್ರೊಟೆಕ್ಷನನ್ನು ಕೂಡ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿತ್ತು ಅಲ್ವಾ. ಅವರು ಕೂಡ ನಾವು ನಿಮ್ಮ ಆಜ್ಞೆಯನ್ನು ಯಾವತ್ತೂ ಮೀರೋದಿಲ್ಲ, ನೀವು ಹೇಳಿದಂತೆ ನಾವು ಇರ್ತೀವಿ ಅಂತ ಅವರು ಕೂಡ ಸ್ಕೋರ್ ಮಾಡಿದರು, ಪ್ರಮಾಣವನ್ನು ಮಾಡಿದರು, ಹೌದಲ್ವಾ. ಇನ್ನು ಮುಂದಿನದಾಗಿ ಒಂದಿನ ಏನು ಮಾಡ್ತು? ಕಾಗೆ ರಾಜನಾಗಿರ್ತಕ್ಕಂಥ ಸಿಂಹನಿಗೆ ಏನು ಹೇಳ್ತದ? ನೀವು ಯಾವಾಗಾದರೂ ಒಂಟೆ ಮಾಂಸವನ್ನು ತಿಂದಿದ್ದೀರಾ, ಅದು ತುಂಬ ರುಚಿಯಾಗಿರ್ತದ ಅಂತ ಕೇಳಿದಾಗ, ಇಲ್ಲ ನಾನು ಒಂಟೆಯನ್ನೇ ನೋಡಿಲ್ಲ, ಅದನ್ನು ತಿಂದಿಲ್ಲ ಅಂತ ಹೇಳ್ತದ. ಆಗ ನನಗೂ ಕೂಡ ಅದನ್ನು ತಿನ್ನಬೇಕು ಅಂತ ಆಸೆ ಆಗ್ತದೆ. ಅದು ಎಲ್ಲಿ ಸಿಗ್ತದೆ ನಮಗೆ ಅಂತ ಸಿಂಹ ಕೇಳಿದಾಗ ಕ್ರೌ ಏನು ಹೇಳ್ತದ? ನೋಡಿ, ನಾನು ಒಂಟಿಯಾಗಿರ್ತಕ್ಕಂತಹ, ಅಂದರೆ ಒಬ್ಬಂಟಿಯಾಗಿರ್ತಕ್ಕಂತಹ, ಏಕಾಂಗಿಯಾಗಿರ್ತಕ್ಕಂತಹ ಒಂದು ಒಂಟೆಯನ್ನು ನಾನು ಡೆಸರ್ಟ್ನಲ್ಲಿ ನೋಡಿದ್ದೇನೆ. ಡೆಸರ್ಟ್ ಅಂದರೆ ಮರುಭೂಮಿ. ನಾನು ನೋಡಿದ್ದೇನೆ. ಅದು ತುಂಬ ದಪ್ಪವಾಗಿರ್ತದ ಮತ್ತು ದೊಡ್ಡದಾಗಿರ್ತದ. ಫ್ಯಾಟ್ ಆ್ಯಂಡ್ ಬಿಗ್, ದಪ್ಪ ಇರ್ತದ ಮತ್ತು ದೊಡ್ಡದಾಗಿರ್ತದ ಅಂತ ಕ್ರೌ ಹೇಳ್ತದ. ಆಗ 3 ಮಂತ್ರಿಗಳಿಗೂ ಮತ್ತು ಆ ರಾಜನಿಗೂ ಅದನ್ನು ತಿನ್ನಬೇಕು ಅಂತ ತುಂಬ ಆಸೆಯಾಗಿ ಏನು ಮಾಡ್ತಾರ? ಅಷ್ಟರು ಸೇರಿ ರಾಜ ಮತ್ತು 3 ಜನ ಮಂತ್ರಿಗಳು ಒಟ್ಟಾಗಿ ಎಲ್ಲಿ ಬರ್ತಾರ? ಡೆಸರ್ಟ್ಗೆ ಬರ್ತಾರ ನಡೆದುಕೊಂಡು. ಸಾಕಷ್ಟು ಮೈಲ್ಗಳವರೆಗೆ ಅದನ್ನು ನಡ್ಕೊಂಡು ಅಲ್ಲಿಗೆ ಬಂದಾಗ ಮರುಭೂಮಿಯಲ್ಲಿ ಬರೀ ಏನಿರ್ತದ? ಮರಳು ಇರ್ತದ, ಹೌದಲ್ವಾ. ಮರಳು, ಸ್ಯಾಂಡ್ ಅಂದ್ರೆ ಏನು? ಹಾಟ್ ಸ್ಯಾಂಡ್, HOTSAND. ಹಾಟ್ ಸ್ಯಾಂಡ್ ಅಂದರೆ ಬಿಸಿಯಾಗಿರ್ತಕ್ಕಂಥ ಮರಳು ಇರ್ತದ. ಆ ಮರಳನ್ನು ಮುಟ್ಟಿದಾಗ, ಆ ಮರಳಿ ಮೇಲೆ ಕಾಲಿಟ್ಟಾಗ ಯಾರಿಗೆ? ರಾಜನಾಗಿರ್ತಕ್ಕಂಥ ಸಿಂಹನ ಪಾದಗಳು ಸುಡ್ತಾವ. ಪಾಸ್ ಅಂದ್ರೆ ಉಗುರುಗಳಿರ್ತಕ್ಕಂಥ, ಕಾಲುಗಳಲ್ಲಿ ಉಗುರುಗಳಿರ್ತಕ್ಕಂಥ ಪ್ರಾಣಿಗಳು. ಆ ಒಂದು ಪಾಸ್ಗಳು ಏನಾಗ್ತಾವ? ಬರ್ಂಟ್ ಆಗ್ತಾವ. ಬರ್ನ್ ಅಂದರೆ ಸುಡ್ತಾವ. BURNT, ಬರ್ಂಟ್ ಅಂದ್ರೆ ಏನು? ಸುಡೋದು, ಹೌದಲ್ವಾ. ಸುಟ್ಟಾಗ ಆ ರಾಜನಿಗೆ ಕೋಪ ಬರ್ತದ, ಸಿಂಹನಿಗೆ ಕೋಪ ಬಂದು ಜೋರಾಗಿ ಗರ್ಜನೆ ಮಾಡ್ತದ. ರೋರ್ ಅಂದರೆ ಗರ್ಜಿಸ್ತದ. ಸ್ಟಾಪ್ ಅಂತ, ನಿಲ್ಲಿರಿ, ನನಗೆ ಈ ಒಂಟೆ ಮಾಂಸನೂ ಬೇಡ, ಏನೂ ಬೇಡ, ನಾವು ವಾಪಸ್ ಮರಳಿ ನಮ್ಮ ಕಾಡಿಗೆ ಹೋಗೋಣ ಅಂತ ಯಾರು ಹೇಳ್ತಾರ? ಸಿಂಹ ಹೇಳ್ತದ. ಆದರೆ ಉಳಿದಿರ್ತಕ್ಕಂತಹ ಮಂತ್ರಿಗಳಿಗೆ, 3 ಜನ ಮಂತ್ರಿಗಳಿಗೆ ಈ ಒಂದು ಅವಕಾಶವನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಇರಲಿಲ್ಲ. ಅವರಿಗೆ ಹೇಗಾದರೂ ಮಾಡಿ ಇಲ್ಲಿವರೆಗೆ ಬಂದಿದ್ದೇವೆ, ಒಂಟೆ ಮಾಂಸವನ್ನು ತಿಂದೇ ಹೋಗಬೇಕು ಅಂತ ಅವರಿಗೆ ಆಸೆ ಇತ್ತು. ಅದಕ್ಕೋಸ್ಕರ ನರಿ ಏನು ಮಾಡ್ತದ? ಆ ರಾಜನನ್ನು ಹೇಗೋ ಕನ್ವಿನ್ಸ್ ಮಾಡಿ, ಬುದ್ಧಿವಂತ ಪ್ರಾಣಿ ಯಾವುದು? ನರಿ. ಆ ನರಿ ಹೇಗೋ ಕನ್ವಿನ್ಸ್ ಮಾಡಿ ಏನು ಮಾಡ್ತು? ಜೋರಾಗಿ ಓಡಿ ಹೋಗಿ ಅಲ್ಲಿ ದೂರದಲ್ಲಿ ಒಂದು ಒಂಟೆ ಕುಳಿತುಕೊಂಡಿತ್ತು. ಆ ಒಂಟೆ ಹತ್ರ ಹೋಗಿ ಹೇಳ್ತದದು, ಹಲೋ ಫ್ರೆಂಡ್ ಅಂತ ಪರಿಚಯ ಮಾಡಿಕೊಂಡು, ನೀನು ತುಂಬ ಲಕ್ಕಿ ಇದ್ದೀಯಾ, ನಿನ್ನನ್ನು ನಮ್ಮ ರಾಜ ನಮ್ಮ ಒಂದು ಕೋರ್ಟ್ಗೆ, ಅಂದರೆ ನಮ್ಮ ಆಸ್ಥಾನಕ್ಕೆ ನಿನ್ನನ್ನು ಇನ್ವೈಟ್ ಮಾಡಿದ್ದಾನೆ, ಸ್ವಾಗತಿಸಿದ್ದಾನೆ, ನೀನು ಬರಬೇಕು ಅಂತ ಹೇಳಿದ್ದಾನೆ ಅಂದಾಗ ಆಗ ಒಂಟೆ ಒಪ್ಕೊಳ್ಳೋದಿಲ್ಲ. ನನಗೆ ಗೊತ್ತಿರೋದು ಒಬ್ಬನೇ ರಾಜ, ಯಾರು ನನಗೆ ಆಹಾರವನ್ನು ಕೊಟ್ಟು ನನ್ನನ್ನು ಸಾಕ್ತಾ ಇದ್ದಾನಲ್ಲ
ಅವನೇ ನನ್ನ ಮಾಲೀಕ, ಅವನ ಮಾತನ್ನು ಮಾತ್ರ ನಾನು ಕೇಳ್ತೀನಿ, ಬೇರೆ ಯಾರ ಮಾತನ್ನು ನಾನು ಕೇಳೋದಿಲ್ಲ ಅಂತ ಒಂಟೆ ಹೇಳಿದಾಗ ಮತ್ತೆ ಹೇಗಾದರೂ ಮಾಡಿ ನರಿ ಆ ಒಂಟೆಯ ಮನಸ್ಸನ್ನು ಒಲಿಸಿ ಅವ್ರ ಹತ್ರ ಕರ್ಕೊಂಬರ್ಬೇಕು ಅಂತ ಮತ್ತೇನು ಹೇಳ್ತದ, ಇಲ್ಲ ಇಲ್ಲ, ನಿನ್ನ ಒಂದು ಮಾಲೀಕನನ್ನು ನನ್ನ ರಾಜ ಏನು ಮಾಡಿದ್ದಾನೆ, ಕೊಂದು ಹಾಕಿದ್ದಾನೆ. ಯಾಕಂದ್ರೆ ಆ ನಿನ್ನ ಮಾಲೀಕ ನಿನಗೆ ತುಂಬ ಹಿಂಸೆಯನ್ನು ಕೊಡ್ತಿರ್ತಾನೆ, ಆ ವಸ್ತುಗಳನ್ನ ಹೊರಿಸ್ತಾನೆ, ನಿನ್ನ ಮೇಲೆ ಭಾರವಾಗಿರ್ತಕ್ಕಂಥ ವಸ್ತುಗಳನ್ನ ಹಾಕಿ ನಿನಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಲಿಕ್ಕೆ ಹೇಳ್ತಾನೆ. ತುಂಬ ಕ್ರೂರಿ ಅದಾನ. ಅದಕ್ಕೋಸ್ಕರ ಅವನನ್ನು ನಮ್ಮ ರಾಜ ಏನು ಮಾಡ್ಯಾನ, ಕೊಂದುಬಿಟ್ಟಾನ. ನೀನು ಎಷ್ಟು ದಿನ ಬೇಕಾದಷ್ಟು ದಿನ ನಮ್ಮ ರಾಜ್ಯದಲ್ಲಿ ನೀನು ಬಂದು ಇರಬಹುದು, ಅದಕ್ಕೋಸ್ಕರ ನಿನಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅಂದಾಗ ಆ ಒಂಟೆಗೆ ಖುಷಿಯಾಗಿ ಅದೇನು ಮಾಡ್ತದ, ಆ ನರಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತದ. ಹೋಗಿ ಅದೇನಾಗ್ತದ, ಕೂತಿರ್ತಾವಲ್ಲ ಎಲ್ಲರೂ, ಲಯನ್ ಮತ್ತು ಲೆಪಾರ್ಡ್ ಮತ್ತು ಕ್ರೌ 3 ಜನ ಕೂತಿರ್ತಾರೆ. ಫಾಕ್ಸ್ ಒಂದೇ ಅಲ್ಲಿ ಕ್ಯಾಮಲ್ನ ಕರೀಲಿಕ್ಕೆ ಹೋಗಿರ್ತದ. ಆಗ ಅದರ ಹತ್ರ ಆ 3 ಪ್ರಾಣಿಗಳ ಹತ್ರ ಯಾರು ಬರ್ತಾರ, ಈಗ ಒಂಟೆ ಮತ್ತು ಫಾಕ್ಸ್ ಬಂದು ತಲುಪ್ತಾರ. ಇಲ್ಲಿವರೆಗೆ ನಾವು ಈಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ನಾನು ಈಗ ಕೇವಲ ಒಂದು ಇದುವರೆಗೆ ನಡೆದಿರ್ತಕ್ಕಂಥ ಸ್ಟೋರಿಯ ಒಂದು ಹಿಂಟ್ಸ್ಗಳನ್ನು, ಪ್ರಮುಖ ಅಂಶಗಳನ್ನು ಹೇಳ್ತಾ ಬಂದಿದ್ದೇನೆ. ಈ ವಿಡಿಯೋದ ಒಂದು ಪೂರ್ತಿ ವಿಡಿಯೋ ನಿಮಗೆ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಹೋಗಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೇನೆ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋನ ನೋಡಿರಿ. ಹಾಗೆ ಅನೇಕ ಹೊಸ ನ್ಯೂ ವರ್ಡ್ಸ್ಗಳನ್ನು ಕೂಡ ನಾನು ಮೀನಿಂಗ್ಗಳನ್ನು ಕೂಡ ಹೇಳ್ತಾ ಬಂದಿದ್ದೇನೆ. ಎಲ್ಲರೂ ಕೂಡ ಅವುಗಳನ್ನ ಬರೆದುಕೊಳ್ಳ್ರಿ, ಸರಿನಾ? ಇವತ್ತು ಅದರ ಮುಂದಿನ ಭಾಗವನ್ನು ನಾವು ಅಭ್ಯಾಸ ಮಾಡೋಣ. ಅಲ್ಲಿಗೆ ಬಂದು ತಲುಪಿತು ಯಾರು, ಲಯನ್ ಮತ್ತು ಲೆಪಾರ್ಡ್, ಕ್ರೌ 3 ಜನ ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಒಂಟೆ ಮತ್ತು ಫಾಕ್ಸ್, ಕ್ಯಾಮಲ್ ಮತ್ತು ಫಾಕ್ಸ್ ಅಲ್ಲಿಗೆ ಬಂದು ತಲುಪಿದವು. ಆಗ ದ ಕ್ಯಾಮಲ್ ವಾಸ್ ಪ್ರೆಸೆಂಟೆಡ್ ಟು ದ ಕಿಂಗ್. ರಾಜನ ಹತ್ರ ಬಂದು ನಿಂತಾಗ, ಗೆಟ್ ಆನ್ ದ ಕ್ಯಾಮಲ್ಸ್ ಬ್ಯಾಕ್ ಯುವರ್ ಮೆಜೆಸ್ಟಿ ಸೇಡ್ ದ ಫಾಕ್ಸ್, ವಿ ವಿಲ್ ರಿಟರ್ನ್ ಹೋಮ್ ಫಸ್ಟ್. ನೋಡಿ, ನರಿ ಏನು ಹೇಳ್ತದ ರಾಜನಿಗೆ, ಲಯನ್ಗೆ ಹೇಳ್ತದ, ರಾಜನೇ ನೀವೇನು ಮಾಡಬೇಕು, ಈಗ ಒಂಟೆಯ ಒಂದು ಮೇಲೆ ಕುಳಿತುಕೊಳ್ಳೋಣ, ಮೊದಲಿಗೆ ನಮ್ಮ ಮನೆಗೆ ನಾವೆಲ್ಲರೂ ಹೋಗೋಣ, ಅಂದರೆ ನಮ್ಮ ಫಾರೆಸ್ಟ್ಗೆ ನಾವು ಹೋಗೋಣ ಡೆಸರ್ಟ್ದಿಂದ, ಆಮೇಲೆ ಮುಂದಿನ ವಿಚಾರವನ್ನು ಮಾತನಾಡೋಣ ಅಂದಾಗ, ದ ಲಯನ್ ಅಟ್ ಒನ್ಸ್ ಜಂಪ್ಡ್ ಆನ್ ದ ಕ್ಯಾಮಲ್ಸ್ ಬ್ಯಾಕ್. ನೋಡಿ, ಕ್ಯಾಮೆಲ್ನ ಮೇಲೆ ಮೊದಲಿಗೆ ಲಯನ್ ಜಿಗಿದು ಕುಳಿತುಕೊಳ್ತದೆ ಬೆನ್ನ ಮೇಲೆ. ನಂತರದಲ್ಲಿ ದ ಲೆಪಾರ್ಡ್ ಆ್ಯಂಡ್ ದ ಫಾಕ್ಸ್ ಸ್ಯಾಟ್ ಬಿಹೈಂಡ್ ಹಿಮ್. ನೋಡಿ, ಒಂದೊಂದಾಗಿ ಮೊದಲಿಗೆ ಲಯನ್, ಆಮೇಲೆ ಲೆಪಾರ್ಡ್, ಆಮೇಲೆ ಫಾಕ್ಸ್ 3 ಜನ ಒಂಟೆಯ ಬೆನ್ನ ಮೇಲೆ ಹತ್ತಿ ಕುಳಿತುಕೊಳ್ತಾರ. ಕ್ರೌ ಮಾತ್ರ ಹಾರುತ್ತಾ ಬರ್ತದೆ. ಗೊತ್ತಾಯ್ತಾ? ಅವ್ರು 3 ಜನ ಕುಳಿತುಕೊಂಡು ಎಲ್ಲಿಗೆ ಹೊರಟ್ರು, ಈಗ ಫಾರೆಸ್ಟ್ ಕಡೆಗೆ ಹೊರಟರು. ವಿತ್ ದ ಕ್ರೌ ಫ್ಲೈಯಿಂಗ್ ಅಹೆಡ್ ಆಸ್ ಎ ಗೈಡ್ ದೇ ರೀಚ್ಡ್ ದ ಫಾರೆಸ್ಟ್ ಆಲ್ ಹಂಗ್ರಿ ಆ್ಯಂಡ್ ಟಯರ್ಡ್. ನೋಡಿ, ಇದು ಕ್ರೌ ಏನು ಮಾಡ್ತು, ಒಂಟೆಗೆ ದಾರಿಯನ್ನು ತೋರಿಸ್ತಾ ಮುಂದೆ ಹಾರ್ತಾ ಹೋಯಿತು. ಒಂಟೆ ಈ 3 ಪ್ರಾಣಿಗಳನ್ನು, ಲಯನ್, ಲೆಪಾರ್ಡ್, ಫಾಕ್ಸ್ 3 ಕೂಡ ತನ್ನ ಬೆನ್ನ ಮೇಲೆ ಕುಳಿಸ್ಕೊಂಡು ಅದರ ಕಾಗೆಯನ್ನು ಹಿಂಬಾಲಿಸ್ತಾ ಹೋಯಿತು. ಯಾವಾಗ ಅವರು ಫಾರೆಸ್ಟನ್ನು ತಲುಪಿದ್ರಲ್ಲ, ವೆನ್ ದೇ ದ ರೀಚ್ಡ್ ದ ಫಾರೆಸ್ಟ್ ಆಲ್ ಹಂಗ್ರಿ ಆ್ಯಂಡ್ ಟಯರ್ಡ್. ಅವ್ರಿಗೆ ತುಂಬ ಹಶುವಾಗಿತ್ತು ಮತ್ತು ಟಯರ್ಡ್ ಕೂಡ ಆಗಿದ್ರು ಎಲ್ಲರೂ. ದ 3 ministers looked at the camel with greedy eyes. The lion knew what his ministers were thinking. ನೋಡಿ, ಆ 3 ಜನ ಮಂತ್ರಿಗಳು ಒಂಟೆ ಕಡೆಗೆ ನೋಡ್ತಿರ್ತಾರೆ. ಏನಂತ ಅವ್ರಿಗೆ ತುಂಬ ಆಯಾಸ ಆಗಿರ್ತದೆ, ಹಶುವಾಗಿರ್ತದಲ್ವ ಎಲ್ಲರಿಗೂ. ಆಗ ಅವ್ರು ಏನಂತಾರ, ಅದರ ಕಡೆ ನೋಡಿ ತುಂಬ ಆಸೆಯಿಂದ ಅದನ್ನು ನೋಡ್ತಾರೆ. ಅಂದರೆ ಒಂಟೆಯನ್ನು ತಿನ್ನಬೇಕು ಅನ್ನೋದು ಎಲ್ಲರ ಬಯಕೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ತುಂಬ ಆಸೆಯಿಂದ ನೋಡ್ತಾರೆ ಫಾರೆಸ್ಟ್ ಮುಟ್ಟಿದ ತಕ್ಷಣ. ಆಗ ರಾಜನಾಗಿರ್ತಕ್ಕಂಥ ಲಯನ್ಗೆ, ಸಿಂಹನಿಗೆ ಗೊತ್ತಾಗ್ತದ ವಾಟ್ ಹೀಸ್ ಮಿನಿಸ್ಟರ್ಸ್ ವೇರ್ ಥಿಂಕಿಂಗ್. ತನ್ನ ಮಂತ್ರಿಗಳು ಏನು ವಿಚಾರ ಮಾಡ್ತಿದ್ದಾರೆ ಅನ್ನೋದು ಲಯನ್ಗೆ ಗೊತ್ತಾಗ್ತದ. ಆಗ ಹಿ ಟರ್ನ್ ಟು ದ ಕ್ಯಾಮಲ್ ಆ್ಯಂಡ್ ಸೇಡ್. ಲಯನ್ನ ಒಂಟೆ ಕಡೆಗೆ ತಿರುಗಿ ಹೇಳ್ತದ ಏನಂತ, ಫ್ರೆಂಡ್, ಐ ಮಸ್ಟ್ ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್. You are welcome to live with me in my forest as long as you like. I promise you my protection. ನೋಡಿ, ಲಯನ್ ಒಂಟೆ ಕಡೆಗೆ ತಿರುಗಿ ಏನು ಹೇಳ್ತದ, ನಿನಗೆ ತುಂಬ ಧನ್ಯವಾದಗಳು ಫ್ರೆಂಡ್ ಅಂತ ಹೇಳ್ತದೆ. ನನ್ನ ಗೆಳೆಯನೇ, ನಿನಗೆ ತುಂಬ ಧನ್ಯವಾದಗಳು. ಯಾಕಂದ್ರೆ ನನ್ನ ಒಂದು ಜೀವನವನ್ನು ನೀನು ಉಳಿಸಿದ್ದೀಯಾ.
ಯಾಕಂದ್ರೆ ಯಾಕೆ ಹಂಗೆ ಹೇಳ್ತೈತೆ ಅದು ಲಯನ್, ಯಾಕಂದ್ರೆ ಅದರ ಪಾದಗಳು ಡೆಸರ್ಟಲ್ಲಿ ಸುಡ್ತಾ ಇರ್ತಾವ, ನಡೆಯಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ. ಅದನ್ನು ಬೆನ್ನ ಮೇಲೆ ಕೂಡಿಸ್ಕೊಂಡು ಇದು ಫಾರೆಸ್ಟ್ ತನಕ ತಲುಪಿಸಿತು, ಯಾವುದು ಕ್ಯಾಮೆಲ್. ಅದಕ್ಕೋಸ್ಕರ ಲಯನ್ ಏನು ಹೇಳ್ತದ, ಫ್ರೆಂಡ್ ಐ ಮಸ್ಟ್ ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್. ನಿನಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ, ನನ್ನ ಜೀವನವನ್ನು ನೀನು ಉಳಿಸಿದ್ದೀಯಾ, ನಿನಗೆ ತುಂಬ ಹೃದಯದ ಸ್ವಾಗತ. ನನ್ನ ಒಂದು ಈ ಕಾಡಿನಲ್ಲಿ ನೀನು ಎಷ್ಟು ದಿನ ಬೇಕಾದಷ್ಟು ದಿನ, ನಿನಗೆ ಇಷ್ಟ ಆಗುವಷ್ಟು ದಿನಗಳು ಕಾಲ ನೀನೇನು ಮಾಡ್ಬೋದು, ನಮ್ಮ ಜೊತೆನೇ ಇಲ್ಲಿ ಇರಬಹುದು. ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ನಾನು ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಅಂತ ಯಾರು ಹೇಳಿದರು ನೋಡಿ, ದ ಲಯನ್ ಕ್ಯಾಮೆಲ್ಗೆ ಹೇಳಿತ್ತು. ನೋಡಿ, ಯಾವ ಪ್ರಾಣಿಯನ್ನು ಕೊಂದು ತಿನ್ನಬೇಕು ಅಂತ ಅಲ್ಲಿವರೆಗೆ ಹೋಗಿತ್ತು ಅದು ಲಯನ್, ಅದೇ ಪ್ರಾಣಿಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ, ನನ್ನ ಫ್ರೆಂಡ್ ನೀನು ನನಗೆ ಸಹಾಯ ಮಾಡಿದ್ದೀಯಾ, ಇಷ್ಟು ದಿನ ಬೇಕಾದಷ್ಟು ದಿನ ನನ್ನ ಜೊತೆ ನೀನು ಇರಬಹುದು ಅಂತ ಯಾರು ಹೇಳ್ತಾರ, ದ ಲಯನ್ ಹೇಳ್ತದ ಕಿಂಗ್. ಆಗ ಉಳಿದಂತಹ ಮಂತ್ರಿಗಳು ಹೇಗೆ ರಿಯಾಕ್ಟ್ ಮಾಡ್ತವೆ ನೋಡಿ. ದ ಮಿನಿಸ್ಟರ್ಸ್ ವೇರ್ ಶಾಕ್ಡ್ ಟು ಹಿಯರ್ ದಿಸ್. ಆ 3 ಜನ ಮಂತ್ರಿಗಳಿಗೆ ಶಾಕ್ ಆಗ್ತದ ರಾಜನ ಈ ಮಾತುಗಳನ್ನು ಕೇಳಿ. ನೋಡಿ, ದೇ ಹ್ಯಾಡ್ ಆಲ್ ದ ಟೈಮ್ ಬೀನ್ ಲಾಂಗಿಂಗ್ ಟು ಈಟ್ ದ ಕ್ಯಾಮೆಲ್ಸ್ ಮೀಟ್ ಬಟ್ ದೇ ಸೇಡ್ ನಥಿಂಗ್ ಆ್ಯಸ್ ದೇ ವೇರ್ ಅಫ್ರೇಡ್ ಆಫ್ ದ ಕಿಂಗ್. ನೋಡಿ ಏನು ಹೇಳ್ತಾವು, ಮಾತಾಡ್ಕೋತಾವು ಏನಂತ, ನಾವು ಅಲ್ಲಿಂದ ಇಲ್ಲಿವರೆಗೂ ಕ್ಯಾಮೆಲ್ ಮೀಟ್ ತಿನ್ನಬೇಕು ಅಂತ ತುಂಬ ಆಸೆಯಿಂದ ಇಷ್ಟೆಲ್ಲ ಪ್ರಯತ್ನ ಪಟ್ಟರೆ, ಆದರೆ ರಾಜ ಏನು ಮಾಡ್ತಾ ಇದ್ದಾನೆ, ಏನನ್ನೂ ಹೇಳ್ತಾ ಇಲ್ಲ. ಅವನ ಹೆದರಿಕೆಯಿಂದ ನಾವು ಕುಳಿತುಕೊಂಡ್ರೆ ಆಗೋದಿಲ್ಲ ಅಂದಾಗ ಮುಂದೆ ಏನು ಮಾಡ್ತದೆ ನೋಡಿ. ದ ಲಯನ್ ಟೂ ವಾಸ್ ಫೀಲಿಂಗ್ ವೆರಿ ಹಂಗ್ರಿ ಬಟ್ ಹಿಸ್ ಪಾಸ್ ವೇರ್ ಬ್ಯಾಡ್ಲಿ ಬರ್ನ್ಟ್ ಆ್ಯಂಡ್ ಹಿ ಕುಡ್ ನಾಟ್ ಗೋ ಟು ಹಂಟ್ ಬೈ ಹಿಮ್ಸೆಲ್ಫ್. ನೋಡಿ, ರಾಜನಾಗಿರ್ತಕ್ಕಂಥ ಲಯನ್ಗೂ ಕೂಡ ತುಂಬ ಹಸಿವಾಗಿರ್ತದೆ, ಫೀಲಿಂಗ್ ವೆರಿ ಹಂಗ್ರಿ. ಆದರೆ ಅದ್ರ ಕಾಲುಗಳು ಮಾತ್ರ ಅದ್ರ ಕಾಲುಗಳು ಏನಾಗಿರ್ತಾವೆ, ತುಂಬ ಸುಟ್ಟು ಹೋಗ್ಬಿಟ್ಟಿರ್ತಾವೆ ಪಾಪ. ಡೆಸರ್ಟಲ್ಲಿ ತಿರುಗಾಡಿ ಅದರ ಕಾಲುಗಳು ತುಂಬ ಸುಟ್ಟು ಹೋಗಿರೋದ್ರಿಂದ ಹಿ ಕುಡ್ ನಾಟ್ ಗೋ, ತನಗೋಸ್ಕರ ಬೈ ಹಿಮ್ಸೆಲ್ಫ್ ಅಂದರೆ ತನಗೋಸ್ಕರ ತಾನು ಆಹಾರವನ್ನು ಬೇಟೆಯಾಡಿ ತಂದು ತಿನ್ನುವಷ್ಟು ಅದಕ್ಕೆ ಶಕ್ತಿ ಇರಲಿಲ್ಲ ಆವಾಗ. ಯಾಕಂದರೆ ಅದರ ಕಾಲುಗಳೆಲ್ಲ ಏನಾಗಿದ್ವು, ತುಂಬ ಸುಟ್ಟು ಹೋಗಿದ್ವು, ಅದಕ್ಕೆ ತುಂಬ ಹಸಿವಾಗಿತ್ತು. ಆದರೆ ತಾನಾಗೇ ಹೋಗಿ ಆಹಾರವನ್ನು ಹುಡುಕೊಂಡು ಹೋಗಿ ಆಹಾರವನ್ನು ಬೇಟೆಯಾಡಿ ತಂದು ತಿನ್ನುವಷ್ಟು ಶಕ್ತಿ ಆ ಸಿಂಹಕ್ಕೆ ಇರಲಿಲ್ಲ. ಆಗ ಮಂತ್ರಿಗಳೇನು ಮಾಡ್ತಾರೆ ನೋಡಿ. ಓ ಫಾಕ್ಸ್, ಲೆಪರ್ಡ್ ಆ್ಯಂಡ್ ಕ್ರೌ, ಹಿ ಸೇಡ್. ನೋಡಿ, 3 ಜನ ಹೇಳ್ತಾರ, ಡೋಂಟ್ ಯು ಸಿ ಐ ಆಮ್ ಟಯರ್ಡ್ ಆ್ಯಂಡ್ ಹಂಗ್ರಿ, ಗೋ ಎಟ್ ಒನ್ಸ್ ಆ್ಯಂಡ್ ಗೆಟ್ ಮೀ ಸಮ್ ಫುಡ್. ನೋಡಿ, ಯಾರು ಹೇಳ್ತಾರ, ಲಯನ್ ಹೇಳ್ತದ ಏನಂತ, 3 ಜನ ಮಂತ್ರಿಗಳಿಗೆ ಏನು ಹೇಳ್ತದ, ನನಗೆ ತುಂಬ ಟಯರ್ಡ್ ಆಗಿದೆ, ಹಸಿವಾಗಿದೆ, ಹೋಗಿರಿ ನನಗೋಸ್ಕರ ಒಂದು ಏನನ್ನಾದರೂ ಆಹಾರವನ್ನು ತೆಗೆದುಕೊಂಡು ಬರ್ರಿ ಅಂತ ಹೇಳಿದಾಗ ದ ಮಿನಿಸ್ಟರ್ಸ್ ಹ್ಯಾಡ್ ಟು ಒಬೇ ದ ಕಿಂಗ್. ರಾಜನ ಆಜ್ಞೆಯನ್ನು ಅವರು ಪಾಲಿಸ್ತಾರ. ಆಗ 3 ಮಂತ್ರಿಗಳು ಸೇರಿ ಹೋಗ್ತಾರ. ಸೊ ದೇ ವೆಂಟ್ ಬಟ್ ನಾಟ್ ವೆರಿ ಫಾರ್. ದೇ ಸ್ಯಾಟ್ ಡೌನ್ ಅಂಡರ್ ಎ ಟ್ರೀ ಟು ಡಿಸ್ಕಸ್ ವಾಟ್ ಟು ಡೂ. ನೋಡಿ, ಅವರು ರಾಜನ ಮಾತನ್ನು ಕೇಳಿ ಬೇಟೆಯನ್ನು ಹುಡುಕಿಕೊಂಡು ಬಹಳ ದೂರ ಹೋಗಲಿಲ್ಲ. FAR ಫಾರ್ ಅಂದರೆ ದೂರ, ಬಹಳ ದೂರ ಹೋಗಲಿಲ್ಲ. ಅವ್ರು ಎಲ್ಲಿ ಕುಳಿತುಕೊಂಡ್ರು, ಸಮೀಪದಲ್ಲಿರ್ತಕ್ಕಂಥ ಒಂದು ಗಿಡದ ಕೆಳಗೆ, ಅಂಡರ್ ಎ ಟ್ರೀ, ಒಂದು ಗಿಡದ ಕೆಳಗಡೆ ಕುಳಿತುಕೊಂಡು ಡಿಸ್ಕಸ್ ಮಾಡ್ತಾರೆ. ಯಾರ್ಯಾರು, ಫಾಕ್ಸ್, ಲೆಪರ್ಡ್ ಆ್ಯಂಡ್ ಕ್ರೌ, 3 ಜನ ಮಂತ್ರಿಗಳು ಡಿಸ್ಕಸ್ ಮಾಡಿ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾರ. ಆಗ ದ ಫಾಕ್ಸ್ ಕೇಮ್ ಅಪ್ ವಿತ್ ದ ಕ್ಲೆವರ್ ಪ್ಲ್ಯಾನ್. ಆಗ ನರಿ ಒಂದು ಬುದ್ಧಿವಂತ ಒಂದು ಪ್ಲ್ಯಾನ್ನ ಮೂಲಕ, ಯೋಚನೆಯ ಮೂಲಕ ಅಲ್ಲಿ ಬರ್ತದೆ. ದ ಅದರ್ಸ್ ಅಗ್ರೀಡ್ ಟು ಇಟ್ ಆ್ಯಂಡ್ ಬ್ಯಾಕ್ ದೇ ವೆಂಟ್ ಟು ದ ಕಿಂಗ್. ಆಗ 3 ಜನ ಮೀಟಿಂಗ್ ಮಾತಾಡಿಕೊಂಡು ಆ ಫಾಕ್ಸ್, ಬುದ್ಧಿವಂತ ಪ್ರಾಣಿ ಯಾವುದು, ನರಿ ಇತ್ತಲ್ಲ, ಆ ನರಿ ಹೇಳಿರ್ತಕ್ಕಂತಹ ಒಂದು ಪ್ಲ್ಯಾನ್ಗೆ ತಕ್ಕಂತೆ ಅವರು ಇಬ್ಬರು ಹೂ ಅಂದಿದ್ರು. ಯಾರು, ಲೆಪರ್ಡ್ ಮತ್ತು ಕ್ರೌ ಹೂ ಅಂದು ಆ ರಾಜನ ಮುಂದೆ 3 ಜನ ಬರ್ತಾರೆ. ಗೊತ್ತಾಯ್ತಾ, ಫಾಕ್ಸ್ ಮತ್ತು ಲೆಪರ್ಡ್ ಮತ್ತು ಕ್ರೌ 3 ಜನ ಒಂದು ಗಿಡದ ಹತ್ರ ಹೋಗಿ ಮೀಟಿಂಗ್ ಮಾಡಿಕೊಂಡು ವಾಪಸ್ ಮತ್ತೆ ರಾಜನ ಹತ್ರ ಬರ್ತಾರೆ. ಯಾವುದೇ ಪ್ರಾಣಿಯನ್ನು ಬೇಟೆಯಾಡದೆ, ಆಹಾರವನ್ನು ತರದೆ ಹಾಗೆ ಬರ್ತಾರ. ಏನು ಪ್ಲ್ಯಾನ್ ಮಾಡಿದ್ದಾರೆ ನೋಡೋಣ. ಬೌಯಿಂಗ್ ಲೋ, ದ ಕ್ರೌ ಸ್ಟೆಪ್ಡ್ ಫಾರ್ವರ್ಡ್ ಫಸ್ಟ್. 3 ಜನ ಪ್ರಾಣಿಗಳು ಬಂದು ನಿಂತಾಗ
ಕ್ರೌ ಮಾತ್ರ ಏನು ಮಾಡ್ತದೆ, ಒಂದು ಸ್ಟೆಪ್ ಮುಂದೆ ಬರ್ತದೆ. ಮುಂದೆ ಬಂದು ಹೇಳ್ತದೆ, ಯುವರ್ ಮೆಜೆಸ್ಟಿ ಹಿ ಸೇಡ್ ವಿ ಆರ್ ಸಾರಿ ದ್ಯಾಟ್ ವಿ ಹ್ಯಾವ್ ಫೌಂಡ್ ನೋ ಫುಡ್ ಬಟ್ ವಿ ಕ್ಯಾನಾಟ್ ಲೆಟ್ ಯುವರ್ ಸ್ಟೇರ್. ಐ ಆಮ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್ ಆ್ಯಂಡ್ ಯು ಕ್ಯಾನ್ ಈಟ್ ಮೀ. ಇಟ್ ವಿಲ್ ಬಿ ಮೈ ಪ್ಲೆಜರ್ ಇಫ್ ಐ ಕ್ಯಾನ್ ಸ್ಯಾಟಿಸ್ಫೈ ಯುವರ್ ಹಂಗರ್. ಏನಂತ ಹೇಳ್ತದೆ, ಕಾಗೆ ಮುಂದೆ ಬಂದು ಒಂದು ಹೆಜ್ಜೆ ಮುಂದೆ ಇಟ್ಟು, ಮಹಾರಾಜರೇ, ಈಗ ನಾವು ಆಹಾರವನ್ನು ಹುಡುಕಿಕೊಂಡು ಹೋಗುವಷ್ಟು ಶಕ್ತಿ ನಮ್ಮಲ್ಲಿಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಆದರೆ ನಾನು ನಿಮಗೋಸ್ಕರ ಸಾಯಲಿಕ್ಕೆ ಸ್ಟೇರ್ವ್, STARV, ಸ್ಟೇರ್ವ್ ಅಂದರೆ ಡೈ ಆಫ್ ಹಂಗರ್, ಅಂದರೆ ನಾನು ಸಾಯಲಿಕ್ಕೆ ತಯಾರಿದ್ದೀನಿ. ಐ ಆಮ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್, ನಾನು ನಿಮಗೆ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಸೇವೆ ಮಾಡುವಂಥ ವ್ಯಕ್ತಿಯಾಗಿದ್ದೇನೆ. ಅದಕ್ಕೋಸ್ಕರ ನೀವು ನನ್ನನ್ನು ತಿನ್ನಬಹುದು, ನೀವು ನನ್ನನ್ನು ತಿನ್ನಿರಿ, ನನ್ನನ್ನು ನೀವು ಆಹಾರವಾಗಿ ಬಳಸ್ಕೊಳ್ರಿ ಅಂದಾಗ ಕಾಗೆ ಈ ರೀತಿ ಹೇಳೋದನ್ನು ಕೇಳಿ ಮತ್ತೆ ಇನ್ನುಳಿದ 2 ಮಂತ್ರಿಗಳಿದ್ರಲ್ಲ, ಅದರಲ್ಲಿ ಫಾಕ್ಸ್ ಏನು ಮಾಡ್ತದೆ, ದ ಫಾಕ್ಸ್ ಆಟ್ ಒನ್ಸ್ ಪುಷ್ಡ್ ದ ಕ್ರೌ ಅಸೈಡ್ ಆ್ಯಂಡ್ ಸೇಡ್, ಓ ಕಿಂಗ್ ಪ್ಲೀಸ್ ಈಟ್ ಮೀ ಫಸ್ಟ್, ಐ ಹ್ಯಾವ್ ಮೋರ್ ಫ್ಲೆಶ್ ದೆನ್ ದ ಕ್ರೌ. ನೋಡಿ ಏನಂತ ಹೇಳ್ತದ, ಫಾಕ್ಸ್ ಮುಂದೆ ಬಂದು ಕಾಗೆಯನ್ನು ಸೈಡ್ ನುಗ್ಗಿಸ್ತದ. ನುಗ್ಗಿಸಿ ಏನು ಹೇಳ್ತದ, ಓ ಕಿಂಗ್, ನನ್ನನ್ನು ಏನು ಪುಷ್ಡ್ ಅಂದರೆ ಮುಂದಕ್ಕೆ ನುಗ್ಗಿಸ್ತದ, ನುಗ್ಗಿಸಿ ಹೇಳ್ತದ, ಪ್ಲೀಸ್ ನನ್ನನ್ನು ಮೊದಲು ನೀವು ತಿನ್ನಿ, ಯಾಕಂದರೆ ನಾನು ಅದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿ ಇದ್ದೀನಿ, ಅದಕ್ಕೋಸ್ಕರ ನೀವು ಅದಕ್ಕಿಂತ ಹೆಚ್ಚಿನ ಆಹಾರ ನಿಮಗೆ ಸಿಗ್ತದೆ, ಅದಕ್ಕೆ ನನ್ನನ್ನು ತಿನ್ನಿರಿ ಅಂತ ಫಾಕ್ಸ್ ಹೇಳ್ತದೆ. ನೋಡಿ, ಫಸ್ಟ್ ಕ್ರೌ ಹೇಳ್ತು ನನ್ನ ತಿನ್ನಿರಿ ಅಂತ, ಆಮೇಲೆ ಬಂದು ನರಿ ಹೇಳ್ತು. ಈಗ ದೆನ್ ದ ಲೆಪಾರ್ಡ್ ರಶ್ಡ್ ಇನ್ ಆ್ಯಂಡ್ ಸೇಡ್, ಐ ಆಮ್ ಇವನ್ ಬಿಗ್ಗರ್, ಯುವರ್ ಮೆಜೆಸ್ಟಿ ಯು ಕ್ಯಾನ್ ಈಟ್ ಮೀ ಫಸ್ಟ್. ನೋಡಿ ಏನು ಹೇಳ್ತದ ಲೆಪಾರ್ಡ್, ನೋಡಿ ರಾಜರೇ, ನಿಮ್ಮ ಒಂದು ಈ 2 ಪ್ರಾಣಿಗಳಲ್ಲಿ ಮಂತ್ರಿಗಳಲ್ಲಿ ಕ್ರೌ ಮತ್ತು ಫಾಕ್ಸ್ಗಿಂತಲೂ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿ ನಾನಾಗಿದ್ದೇನೆ, ಅದಕ್ಕೆ ನನ್ನನ್ನು ಮೊದಲು ತಿನ್ನಿರಿ ಅಂತ ಕೇಳಿಕೊಳ್ತದೆ. ಹೀಗೆ 3 ಪ್ರಾಣಿಗಳು ನನ್ನ ಮೊದಲು ತಿನ್ನಿರಿ, ನನ್ನ ಮೊದಲ ತಿಂದು ನೀವು ಆಹಾರವನ್ನು ತೆಗೆದುಕೊಳ್ಳ್ರಿ, ನನ್ನನ್ನು ಆಹಾರವಾಗಿ ತೆಗೆದುಕೊಳ್ಳ್ರಿ ಅಂತ 3 ಜನ ಜಗಳಾಡ್ತಾರೆ. ಆಗ ದ ಕ್ಯಾಮೆಲ್ ವಾಸ್ ಡೀಪ್ಲಿ ಮೂವ್ಡ್ ಬೈ ದ ಲಾಯಲ್ಟಿ ಶೋನ್ ಬೈ ದ 3 ಮಿನಿಸ್ಟರ್ಸ್. ಆಗ ಒಂದು ಒಂಟೆ ಇತ್ತಲ್ಲ, ಅದನ್ನು ನೋಡ್ತಾ ಇರ್ತದೆ ಈ 3 ಜನ ಮಾಡೋದನ್ನು. ಹೀಗೆ ಅವರು ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸುವಾಗ ತಾನೂ ಕೂಡ he too thought it his duty to offer himself as food for the king. Your Majesty, he said, these 3 ministers of yours can be so useful to you. Therefore, I pray that you eat me instead. ನೋಡಿ ಒಂಟೆ ಏನು ಹೇಳ್ತದ, ಈ 3 ಪ್ರಾಣಿಗಳು ಏನು ಹೇಳ್ತಾ ಇದ್ದಾವಲ್ಲ ರಾಜನೇ, ಇವರು ನಿನಗೆ ತುಂಬ ಯೂಸ್ಫುಲ್ ಅಂದರೆ ಉಪಯೋಗಕಾರಿಯಾಗಿರ್ತಕ್ಕಂತಹ ಮಂತ್ರಿಗಳಾಗಿದ್ದಾರೆ, ಅದಕ್ಕೋಸ್ಕರ ಇವರಿಗಿಂತಲೂ ದೊಡ್ಡದಾಗಿರ್ತಕ್ಕಂಥ ಆಕಾರದಲ್ಲಿ ಗಾತ್ರದಲ್ಲಿ ನಾನು ದೊಡ್ಡವನಾಗಿದ್ದೇನೆ, ನನ್ನನ್ನು ನೀನು ತಿನ್ನು ಅಂತ ಯಾರು ಕೇಳ್ಕೊಳ್ತಾರ, ಕ್ಯಾಮಲ್ ಕೇಳ್ಕೊಳ್ತದ. ಹಾರ್ಡ್ಲಿ ಹ್ಯಾಡ್ ದ ಕ್ಯಾಮಲ್ ಸ್ಪೋಕನ್ ದೀಸ್ ವರ್ಡ್ಸ್ ವೆನ್ 3 ಮಿನಿಸ್ಟರ್ಸ್ ಗಾಟ್ ರೆಡಿ ಟು ಪೌನ್ಸ್ ಆನ್ ಹಿಮ್. ನೋಡಿ ಆಗ ಒಂಟೆ ಯಾವಾಗ ಈ ಮಾತನ್ನು ಹೇಳ್ತಲ್ಲ, ನನ್ನನ್ನು ನೀನು ತಿನ್ನು ರಾಜ ಅಂತ ಹೇಳಿದಾಗ 3 ಜನ ಮಂತ್ರಿಗಳು ಪೌನ್ಸ್, POUNCE, ಪೌನ್ಸ್ ಅಂದರೆ ಅದ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ರೆಡಿ ಆದವು. ಮೇಕ್ ಎ ಸಡನ್ ಅಟ್ಯಾಕ್, ಪೌನ್ಸ್ ಅಂದರೆ ಒಂಟೆ ಹೇಳೋದನ್ನೇ ಕಾಯ್ಕೊಂಡು ಕೂಳ್ತಿದ್ವು. ನೋಡಿ ಯಾವ ಒಂದು ಅಂಡರ್ ಎ ಟ್ರೀ, ಗಿಡದ ಕೆಳಗಡೆ ಹೋಗಿ ಏನು ಮೀಟಿಂಗ್ ಮಾಡ್ಕೊಂಡು ಬಂದಿದ್ವು ಅಂದರೆ, ನಾವು 3 ಜನ ನನ್ನನ್ನು ತಿನ್ನು ರಾಜ, ನೀನು ನನ್ನನ್ನು ತಿನ್ನು ಅಂತ ನಾವು 3 ಜನ ಕಿತ್ತಾಡ್ತಾ ಇದ್ರೆ, ಜಗಳಾಡ್ತಾ ಇದ್ರೆ, ಕ್ಯಾಮಲ್ ಹೇಳುತ್ತೆ ನನ್ನನ್ನು ತಿನ್ನು ಅಂತ. ಆಗ ರಾಜ ತಿಂದೇ ತಿಂತಾನೆ, ಆಗ ಅದನ್ನು ಉಪಯೋಗ ಮಾಡ್ಕೋಬಹುದು ಅಂತ ನರಿ ಪ್ಲ್ಯಾನ್ ಮಾಡಿತ್ತು. ಆದರೆ ನೋಡಿ ಪಾಪ ಒಂಟೆ ಇದು ಗೊತ್ತಿರಲಿಲ್ಲ. ಒಂಟೆ ಈ 3 ಜನ ಪ್ರಾಣಿಗಳು ಹೇಳೋದನ್ನು ಕೇಳಿ ತಾನು ಕೂಡ ರಾಜನಿಗೆ ಹೇಳಿದಾಗ 3 ಜನಕ್ಕೆ ತುಂಬ ಖುಷಿಯಾಗಿ ಅದರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಬಟ್ ದ ಲಯನ್ ಸ್ಟಾಪ್ಡ್. ಆದರೆ ರಾಜ ಅದಕ್ಕೆ ಅವಕಾಶ ಕೊಡಲಿಲ್ಲ, ಸ್ಟಾಪ್ ಮಾಡ್ದ. ಮುಂದೆ ಏನಾಗುತ್ತೆ ನೋಡಿ, stopped them immediately and said, you are all so true and faithful to me
I am deeply touched by your offers and I accept them all. I shall eat all of you, but in the same order in which you offered yourselves. ಸರಿ, ನೀವು ಹೇಳೋದಿಲ್ಲ ಸರಿ. ಯು ಆರ್ ಆಲ್ ಸೋ ಟ್ರೂ. ನೀವೆಲ್ಲ ಸತ್ಯವನ್ನೇ ಹೇಳ್ತಾ ಇದ್ದೀರಾ. ನಿಮ್ಮ ಒಂದು ಬೇಡಿಕೆ, ನೀವೇನು ಆಫರ್ ಕೊಟ್ಟಿದ್ದೀರಲ್ಲ, ನನ್ನನ್ನು ತಿನ್ನು ಅಂತ ಬಂದು ನೀವು ನಿಂತಿದ್ದೀರಲ್ಲ, ಅದೇ ಆರ್ಡ್ರ್ ಒಳಗನೆ ನಾನು ಅದನ್ನು ಏನು ಮಾಡ್ತೀನಿ, ನಿಮ್ಮನ್ನು ತಿಂತಾ ಬರ್ತೀನಿ. ಮೊದಲಿಗೆ ಯಾರು ಹೇಳಿದರು ಹೇಳಿ ನೋಡೋಣ. ರಾಜ ಹೇಳ್ತಾನ, ನೀವು ಹೇಳಿರ್ತಕ್ಕಂಥ ಬೇಡಿಕೆ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನೀವೆಲ್ಲ ನಿಜವಾಗಿರ್ತಕ್ಕಂಥ ನನ್ನ ಸೇವಕರು, ಮಂತ್ರಿಗಳು, ನನಗಾಗಿ ಆಹಾರ ಆಗಲಿಕ್ಕೆ ಬಂದಿದ್ದೀರಾ. ನನಗೆ ನೀವೆಲ್ಲರೂ ತುಂಬ ಇಷ್ಟ ಆದ್ರಿ. ಅದಕ್ಕೋಸ್ಕರ ಬಟ್ ಇನ್ ದ ಸೇಮ್ ಆರ್ಡರ್, ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಬೇಡಿಕೆಯಲ್ಲಿ ಮೊದಲಿಗೆ ಯಾರು ಬಂದರು ನನ್ನನ್ನು ತಿನ್ನಿ ಅಂತ? ಕ್ರೌ. ನಾನು ಮೊದಲಿಗೆ ಕ್ರೌವನ್ನೇ ತಿಂತೀನಿ. ಆಮೇಲೆ ಎರಡನೇದಾಗಿ ಯಾರು ಬಂದರು? ಫಾಕ್ಸ್, ಹೌದಲ್ವಾ? ಮೂರನೇದಾಗಿ ಲೆಪಾರ್ಡ್. ಈ ರೀತಿಯಾಗಿ ನಾನು ನಿಮ್ಮನ್ನು ತಿಂತೀನಿ ಅಂದಾಗ ದ ಮಿನಿಸ್ಟರ್ಸ್ ಲುಕ್ಡ್ ಆಟ್ ಈಚ್ ಅದರ್. ಅವರು ಒಬ್ಬರ ಮುಖ ಒಬ್ಬರು ನೋಡ್ಲಿಕ್ಕೆ ಹತ್ತಿದ್ರು. ಯಾರು? ಮಂತ್ರಿಗಳು, 3 ಜನ, ಕ್ರೌ, ಫಾಕ್ಸ್, ಲೆಪಾರ್ಡ್. ದೇರ್ ವಾಸ್ ನೋ ಮೂಮೆಂಟ್ ಟು ಲಾಸ್. ಅವೇ ಫ್ಲೂ ದ ಕ್ರೌ, ಅವೇ ರ್ಯಾನ್ ದ ಫಾಕ್ಸ್ ಆ್ಯಂಡ್ ಅವೇ ಫ್ಲೆಡ್ ದ ಲೆಪಾರ್ಡ್. ನೋಡಿ, ಅವು ಏನು ರಾಜ ನಾನು ನಿಮ್ಮನ್ನು ತಿಂತೀನಿ ಒಬ್ಬೊಬ್ಬರಾಗಿ ನೀವು ಯಾವ ರೀತಿ ಹೇಳಿದ್ರೆ ಅದೇ ರೀತಿ ಅಂದಾಕ್ಷಣ ಏನು ಮಾಡ್ತಾರೆ, ಒಬ್ಬರ ಮೂತಿ ಒಬ್ರು ಒಬ್ಬರ ಮುಖ ಒಬ್ರು ನೋಡಿದ ತಕ್ಷಣ ಕಾಗೆ ಹಾರಿ ಹೋಗ್ಬಿಡ್ತದೆ ಜೋರಾಗಿ. 1 ಸೆಕೆಂಡು ಅಲ್ಲಿ ನಿಲ್ಲೋದಿಲ್ಲ. ಆಮೇಲೆ ಫಾಕ್ಸ್ ಜೋರಾಗಿ ಓಡಿ ಹೋಗ್ಬಿಡ್ತದೆ, ರ್ಯಾನ್ ದ ಫಾಕ್ಸ್. ಆಮೇಲೆ ಲೆಪಾರ್ಡ್ ಕೂಡ ಜೋರಾಗಿ ಓಡಿ ಹೋಗ್ಬಿಡ್ತದೆ ಅಲ್ಲಿಂದ. ದ ಲಯನ್ ಹ್ಯಾಡ್ ಎ ಹಾರ್ಟಿ ಲಾಫ್. ನೋಡಿ, ಆಗ ಯಾರಿಗೆ? ರಾಜನಾಗಿರ್ತಕ್ಕಂಥ ಲಯನ್ಗೆ ಜೋರಾಗಿ ನಗು ಬರ್ತದ. ಹಾರ್ಟಿ ಅಂದ್ರೆ HERTY, ಹಾರ್ಟಿ ಅಂದರೆ ಜೋರಾಗಿ ನಗೋದು, ಲೌಡ್ ಆ್ಯಂಡ್ ಚಿಯರ್ಫುಲ್. ಲಯನ್ಗೆ ಜೋರಾಗಿ ನಗು ಬರ್ತದೆ. ಆ 3 ಮಂತ್ರಿಗಳು ಓಡಿ ಹೋಗೋಣ. ಹಿ ಟರ್ನ್ ಟು ದ ಕ್ಯಾಮಲ್ ಆ್ಯಂಡ್ ಸೇಡ್. ಒಂಟೆ ಕಡೆ ತಿರುಗಿ ಲಯನ್ ಹೇಳ್ತದೆ ಏನಂತ? ಯು ಹ್ಯಾವ್ ಪ್ರೂವ್ಡ್ ಮೈ ಮೋಸ್ಟ್ ಲವಿಂಗ್ ಆ್ಯಂಡ್ ಲಾಯಲ್ ಫ್ರೆಂಡ್. ಯು ಶಾಲ್ live with me all your life. No harm shall ever come to you. And the two lived on happily together. ನೋಡಿ, ಕೊನೆಗೆ ಒಂಟೆ ಕಡೆಗೆ ತಿರುಗಿ ಲಯನ್ ಏನು ಹೇಳ್ತದ? ನೀನು ಪ್ರೂವ್ ಮಾಡಿದ್ದೀಯಾ. ಪ್ರೂವ್ ಅಂದರೆ ಸಾಬೀತು ಮಾಡಿದ್ದೀಯಾ. ನೀನು ನನ್ನ ತುಂಬ ಪ್ರೀತಿಯ ಪ್ರಾಮಾಣಿಕ ಗೆಳೆಯ ಅನ್ನೋದನ್ನು ನೀನೀಗ ಪ್ರೂವ್ ಮಾಡಿದ್ದೀಯಾ. ಅದಕ್ಕೋಸ್ಕರ ನಿನಗೆ ಯಾವುದೇ ಹಾನಿಯಾಗದಂತೆ, ಹಾರ್ಮ್ ಅಂದರೆ HARM, ಹಾರ್ಮ್ ಅಂದರೆ ಹಾನಿಕಾರಕ. ನಿನಗೆ ಯಾವುದೇ ರೀತಿ ನೋ ಹಾರ್ಮ್ ಅಂದರೆ ಹಾನಿಯಾಗದಂತೆ, ನಿನಗೆ ಯಾವುದೇ ಹಾನಿಯಾಗದಂತೆ ನಾನು ನೋಡಿಕೊಳ್ತೀನಿ. ಎವರ್ ಕಮ್ ಟು ಯು. ಅವತ್ತಿನಿಂದ ಯಾರು? ಲಯನ್ ಮತ್ತು ಕ್ಯಾಮೆಲ್ ಇಬ್ಬರು ಒಟ್ಟಾಗಿ ಖುಷಿಯಾಗಿ ಲಿವ್ಡ್ ಆನ್ ಹ್ಯಾಪಿಲಿ ಟುಗೆದರ್. ಅವತ್ತಿನಿಂದ ರಾಜ ಆ ಒಂದು ಕ್ಯಾಮಲ್ನ ಜೊತೆಯಾಗಿನೇ ಏನು ಮಾಡ್ತದ? ಖುಷಿಯಾಗಿ ಸಂತೋಷವಾಗಿ ಇಬ್ಬರು ಒಟ್ಟಾಗಿ ಇರ್ತಾರ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿಗೆ ಈ ಸ್ಟೋರಿ ಮುಕ್ತಾಯವಾಯಿತು ಮಕ್ಕಳೇ. ಎಲ್ಲರಿಗೂ ಸ್ಟೋರಿ ಇಷ್ಟ ಆಯಿತು ಅಲ್ವಾ? ದ ಕಿಂಗ್ಸ್ ಮಿನಿಸ್ಟರ್ಸ್. ರಾಜನ ಮಂತ್ರಿಗಳು ಯಾವ ರೀತಿ ಇದ್ದರು, ಹೌದಲ್ವಾ? ಯಾವ ರಾಜನಿಗೆ ಯಾವ ರೀತಿಯ ಮಂತ್ರಿಗಳಿದ್ರು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಹಾಗೆ ಕೊನೆಯದಾಗಿ ಉಳಿದಿರ್ತಕ್ಕಂಥ ಲಾಯಲ್ ಫ್ರೆಂಡ್ ಯಾರು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಅರ್ಥ ಆಯ್ತಾ ಮಕ್ಕಳೇ? ಯಾರಾದರೂ ಈ ಹಿಂದಿನ ವಿಡಿಯೋವನ್ನು ನೋಡಿರಲಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೇನೆ. ದಯಮಾಡಿ ಎಲ್ಲರೂ ಆ ವಿಡಿಯೋನ ನೋಡಿ. ಯಾಕಂದರೆ 2 ವಿಡಿಯೋ ನೋಡಿದಾಗ ಪೂರ್ತಿ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ. ಸರಿನಾ? ಎಲ್ಲರಿಗೂ ಈ ವಿಡಿಯೋ ಲೈಕ್ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಬೇಗನೆ ನಿಮಗೆ ತಲುಪುತ್ತದೆ. ಸರಿನಾ? ಎಲ್ಲರಿಗೂ ತುಂಬ ಧನ್ಯವಾದಗಳು.